ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೆನ್ನೆ ವಿಡಿಯೋ ಮಾಡಿರೋದಕ್ಕೆ ತುಂಬ ಜನ ಕಮೆಂಟ್ಸ್ಗಳು ಮಾಡಿದ್ದೀರಾ. ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾವುದ್ಯಾವ ಥರ ವೀಡಿಯೋಸ್ನ ಕೇಳಿದ್ದೀರಾ ಅದಕ್ಕೆಲ್ಲ ಈ ಒಂದೇ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತಲೇ ಹೇಳ್ತೀನಿ. ಆಲ್ರೆಡಿ ತಮ್ಲೈನ್ ಕೂಡ ನೋಡಿರ್ತೀರಾ ಏನು ವಿಡಿಯೋ ಅಂತ. ಇನ್ಶಾರ್ಟ್ ಆ್ಯಪಲ್ಲಿ ಹೇಗೆ ಡೈಲಿ ವ್ಲಾಗ್ಸ್ನ ಎಡಿಟ್ ಮಾಡೋದು, ಯಾವುದಾದ್ರೂ ವೀಡಿಯೋಸ್ನಾದರೂ ಹೇಗೆ ಎಡಿಟ್ ಮಾಡೋದು ಬೇಸಿಕ್ ಆಗಿ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಜಾಸ್ತಿ ಎಳೆಯೋದಿಲ್ಲ, ಅದನ್ನು ಕೂಡ ಹೇಳಿದ್ದೀರಾ. ಜಾಸ್ತಿ ಮಾತಾಡ್ತೀರಾ ಅಂತ. ಸೊ ನಾನು ಕೂಡ ಅಬ್ಸರ್ವ್ ಮಾಡಿದೆ, ಹಾಗಾಗಿ ಅದನ್ನು ಕೂಡ ಸರಿ ಮಾಡ್ಕೊತಾ ಇದ್ದೀನಿ. ಹಾಗೆ ತುಂಬ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀರಾ ಅಂತ ಹೇಳಿದರು. ಓಕೆ, ಅದನ್ನು ಕೂಡ ನಾನು ನಿಧಾನಕ್ಕೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಜಾಸ್ತಿ ಮಾತಾಡೋದು ಬೇಡ. ಇವಾಗ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ತೀನಿ. ಇನ್ಶಾರ್ಟ್ ಆ್ಯಪ್ಗೆ ನಾನು ಹೋಗಿ ಇವಾಗ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊತೀನಿ. ಇವಾಗ ನನ್ನ ಪೇಜಲ್ಲಿರುವಂತಹ ಫೋನಲ್ಲಿರುವಂಥ ಆ್ಯಪ್ನ ನಾನು ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ವಿಡಿಯೋ, ಫೋಟೋ, ಕೊಲೇಜ್ ಅಂತ. ನಾವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಿಡಿಯೋ ಸೆಲೆಕ್ಟ್ ಮಾಡಿದರೆ ನೀವು ವೀಡಿಯೋಸ್ ಏನಾದರೂ ಎಡಿಟ್ ಮಾಡಿದರೆ ಅದು ಡ್ರಾಫ್ಟಲ್ಲಿರುತ್ತೆ. ನೀವು ಅದನ್ನು ಪ್ರೀಲೋಡ್ ಮಾಡ್ಕೊಳ್ಬೋದು. ನಾವು ಹೊಸ್ದಾಗಿ ನ್ಯೂ ಅಂತ ಪ್ರೆಸ್ ಮಾಡೋಣ. ಇಲ್ಲಿ ನೋಡ್ಬೋದು ನಮಗೆ ತುಂಬಾ ವೀಡಿಯೋಸ್ ನಾವು ಏನೇನು ಮಾಡಿರ್ತೀವಿ ಅದೆಲ್ಲ ಇಲ್ಲಿರುತ್ತೆ. ಆ್ಯಂಡ್ ಫೋಟೋಸ್ ಕೂಡ ಇಲ್ಲಿರುತ್ತೆ. ಆಲ್ ಅಂತ ಹೋದರೆ ವಿಡಿಯೋ, ಫೋಟೋ ಎರಡೂ ಇರುತ್ತೆ. ನಾವಿವಾಗ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಾನಿಲ್ಲಿ ಒಂದಿಷ್ಟು ವೀಡಿಯೋಸ್ಗಳನ್ನ ಟಿಕ್ ಮಾಡ್ಕೊತಾ ಇದ್ದೀನಿ. ಟಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಬ್ಲೂ ಕಲರ್ ಟಿಕ್ ಮಾರ್ಕ್ ಕಾಣಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪ್ರೊಫೈಲಲ್ಲಿ ಕಾಣಿಸುತ್ತೆ. ಇವಾಗ ನೋಡ್ಬೋದು ನಮ್ಮ ಎಲ್ಲ ವೀಡಿಯೋಸು ನಾವು ಕ್ಲಿಕ್ ಮಾಡಿರೋಂಥ ವೀಡಿಯೋಸ್ ಇಲ್ಲಿಗೆ ಬಂದಿದೆ. ಬಂದ ಮೇಲೆ ನಾವು ಇದನ್ನು ಫಸ್ಟು ನೋಡಬೇಕಾಗಿರೋದು ಸೈಜು. ಯೂಟ್ಯೂಬ್ಗೆ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ನಾವು ಮಾಡ್ಕೊಳ್ಬೇಕು. ಅದಕ್ಕೆ ನಿಮ್ಗೆ ಇಲ್ಲಿ ಫಸ್ಟು ಒಂದು ಆಪ್ಷನ್ ಕಾಣಿಸ್ತದೆ ಕಾನ್ವೆಕ್ಸ್ ಅಂತ. ಅದಕ್ಕೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ನಿಮಗೆ ಅಲ್ಲೇ ಸೈನ್ ಕೊಟ್ಟಿದ್ದಾರೆ ನೋಡಿ, ಯೂಟ್ಯೂಬ್ದೊಂದು ಸೈನು ಮತ್ತು ಇನ್ಸ್ಟಾಗ್ರಾಮ್ದೊಂದು ಸೈನು. ಮಿನಿ ವ್ಲಾಗ್ಸ್ ಅಂದರೆ ಇನ್ಸ್ಟಾಗ್ರಾಮ್ದು ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಅಂದರೆ ಯೂಟ್ಯೂಬ್ದೊಂದು ಸೈನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಓಕೆ ಅಂತ ಕೊಟ್ಟರೆ ನಮಗೆ ಆ ಸೈಜಲ್ಲಿ ವಿಡಿಯೋ ಬರುತ್ತೆ. ಆಲ್ರೆಡಿ ಅದು ಆ ಸೈಜಲ್ಲೇ ಇತ್ತು, ನಾನು ಯಾವಾಗಲೂ ಎಡಿಟ್ ಮಾಡೋದ್ರಿಂದ. ಹಾಗಾಗಿ ಇದು ನೆಕ್ಸ್ಟ್ ಬಂದು ಈ ಒಂದು ವಿಡಿಯೋನ ಹೇಗೆ ಕಟ್ ಮಾಡೋದು ಅಂದರೆ ನಮ್ಗೆ ಎಲ್ಲಿಂದ ಎಲ್ಲಿಗೆ ಬೇಕು ಅನ್ನೋದನ್ನ ಕಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ ಒಂದು ವಿಡಿಯೋ ಮೇಲೆ ಇವಾಗ ನಾನು ಕಾಫಿದನ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆ ಕಡೆ ಈ ಕಡೆ ಒಂದು ಬಾಕ್ಸ್ ಥರ ಲೇಯರ್ ಕಾಣಿಸ್ತಾ ಇದೆ, ಅದನ್ನು ಜಸ್ಟ್ ಈ ಥರ ಹೇಳ್ಕೊಳ್ಳಿ ಅಷ್ಟೇ. ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಚಿಕ್ಕದಾಗಬೇಕು ಅಂದರೆ ಚಿಕ್ಕದಾಗಿ, ದೊಡ್ಡದಾಗಬೇಕು ಅಂದರೆ ದೊಡ್ಡದಾಗಿ ಆಗುತ್ತೆ. ಈ ಥರ ನಿಮಗೆ ಬೇಡ ಅಂತಂದರೆ ಇವಾಗ ತುಂಬ ಲಾಂಗ್ ವಿಡಿಯೋ ಇದು ನೋಡ್ಬೋದು ನೀವು, ತುಂಬಾ ಲಾಂಗ್ ವಿಡಿಯೋ ಇದೆ. ಇದನ್ನು ಹೇಗೆ ಕಟ್ ಮಾಡಬೇಕು ನಾವು ಆ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋರು, ಇಲ್ಲಿ ನಿಮಗೊಂದು ಸಿಸರ್ ಥರ ಆಪ್ಷನ್ ಕಾಣಿಸ್ತಾ ಇದೆ, ಪ್ರೀ ಕಟ್ ಅಂತ. ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ನೀವು ಈ ಥರ ಆಪ್ಷನ್ನ ಜಸ್ಟ್ ಆ ಬ್ಲೂ ಲೈನ್ನ ತೊಗೊಂಡು ನಿಮ್ಮ ವೀಡಿಯೋಗೆ ಸೆಟ್ ಮಾಡ್ಕೊಳ್ಳಿ. ಎಲ್ಲಿಗೆ ಬೇಕು ಅಂತ ಅಲ್ಲಿ ಟೈಮ್ ಕೂಡ ತೋರಿಸ್ತಾ ಇದೆ. 2 ಮಿನಿಟ್ಸ್ಗ, 1 ನಿಮಿಷಗ, ಇಲ್ಲ ಸೆಕೆಂಡ್ಸ್ಗ ಅಂತ ತೋರಿಸ್ತಾ ಇದೆ. ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಟ್ ಮಾಡ್ಕೊಬೋದು. ನಾನು ಓಕೆ ಅಂತ ಕೊಡ್ತೀನಿ. ಸೆಟ್ ಮಾಡಿಕೊಂಡು ಓಕೆ ಅಂತ ಕೊಟ್ಟ ಮೇಲೆ ನಮ್ಮ ವಿಡಿಯೋ ಇಷ್ಟು ಸೆಟ್ ಆಗಿದೆ. ನೆಕ್ಸ್ಟು ಕೇಳಿರೋದು, ಈ ವಿಡಿಯೋ ನಾವು ಮಾಡಿರ್ತೀವಿ ಅದ್ರ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ವಾಯ್ಸ್ ಆಗಿರ್ಬೋದು ಇಲ್ಲ ಏನೋ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ, ಅದನ್ನು ಹೇಗೆ ತೆಗಿಯೋದು ಅಂತ ಕೇಳಿದರೆ ಅದನ್ನು ನಾನು ಇವಾಗ ತೋರಿಸ್ತೀನಿ. ಇವಾಗ ವಿಡಿಯೋ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಪ್ಷನ್ಸ್ಗಳು ಮುಂದಕ್ಕೆ ತಳ್ಳಿದ ಮೇಲೆ ನಮಗಿಲ್ಲಿ ವಾಲ್ಯೂಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸ್ಪೀಕರ್ ಥರ ಒಂದು ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಡಿಯೋಸ್ ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ನೋ ಅದು ಬಂದಿದೆ. ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾ ಆಡಿಯೋ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಣಿಸುತ್ತೆ, ಇಲ್ಲಿ ಎಕ್ಸ್ಟ್ರಾ 01 ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ವಾಲ್ಯೂಮ್ ಡಿಲೀಟ್ ಅಂತ ಕೇಳಿದ್ದಾರೆ. ಡಿಲೀಟ್ ಅನ್ನೋ ಆಪ್ಷನ್ ಕೊಟ್ಟು ಟಿಕ್ ಮಾರ್ಕ್ ಮಾಡಿಕೊಂಡ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ನಿಮ್ಮ ಮಾತುಗಳಾಗಲಿ ಏನು ಕೇಳಿಸೋದಿಲ್ಲ. ಹಾಗೆ ಇನ್ನೊಂದು ಸತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ವಾಲ್ಯೂಮ್ ಸೆಲೆಕ್ಟ್ ಮಾಡಿ, ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಅಂತ ಇದೆ. ಇಲ್ಲಿ ನಿಮಗೆ ನಾವು ಬ್ಯಾಕ್ ಸೈಡ್ ಮಾತಾಡಿರುವಂಥ ವಾಯ್ಸ್ ಕೇಳಿಸ್ಬೇಕು, ಆದರೆ ನಿಧಾನಕ್ಕೆ ಕೇಳಿಸ್ಬೇಕು ಅನ್ನೋದೇ ಇಲ್ಲೇ ಇದೆ ನೋಡಿ, ವಾಲ್ಯೂಮ್ ಥರ ಒಂದು ಸಿಂಬಲ್ ಇದೆ. 100% ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಈ ಥರ ನಿಮ್ಗೆ ಎಷ್ಟು ಪರ್ಸೆಂಟ್ ಬೇಕೋ ಅಷ್ಟು ಪರ್ಸೆಂಟ್ ಇಟ್ಕೊಂಡು ಓಕೆ ಕೊಟ್ಟರೆ ಅದು ಸೇವ್ ಆಗುತ್ತೆ. ಇಲ್ಲ ನಮಗೆ ವಾಲ್ಯೂಮ್ ಬೇಡ ಅಂತ ಅಂದರೆ, ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಮಾತುಗಳು ಕೇಳಿಸ್ಬಾರ್ದು ಅಂದರೆ ಜಸ್ಟ್ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಆಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇವಾಗ ಎಕ್ಸ್ಟ್ರಾ 01 ಅಂತ ಕಾಣಿಸ್ತಾ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ನಿಮಗೆ ಡಿಲೀಟ್ ಆಪ್ಷನ್ ತೋರಿಸಲ್ಲ. ಅದನ್ನು ಕ್ಲಿಕ್ ಮಾಡಿ
ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಡಿಲೀಟ್ ಅಂತ, ಡಿಲೀಟ್ ಮಾಡಿ ಆ್ಯಂಡ್ ಟಿಕ್ ಮಾರ್ಕ್ ಮಾಡಿ. ಆವಾಗ ನಿಮಗೆ ಎಕ್ಸ್ಟ್ರಾ ಬ್ಯಾಕ್ಗ್ರೌಂಡಲ್ಲಿ ಇರೋಂಥ ನಮ್ಮ ಮಾತುಗಳಾಗಿರ್ಬೋದು, ಏನೋ ವೆಹಿಕಲ್ ಸೌಂಡ್ ಆಗಿರ್ಬೋದು ಅದೆಲ್ಲ ಡಿಲೀಟ್ ಆಗಿಬಿಡುತ್ತೆ. ನೆಕ್ಸ್ಟು ನಾವಿವಾಗ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಎಲ್ಲ ಆಯಿತು. ಇವಾಗ ಅದಕ್ಕೆ ಮ್ಯೂಸಿಕ್ ಕೊಡಬೇಕು ಸ್ಟಾರ್ಟಿಂಗು. ಆ ಮ್ಯೂಸಿಕ್ ಹೇಗೆ ಕೊಡಬೇಕು ಅಂದರೆ ನಿಮ್ಗೆ ಇಲ್ಲಿ ಮ್ಯೂಸಿಕ್ ಅನ್ನೋ ಸೈನ್ ಕೇಳಿಸ್ತಾ ಇದೆ ಅಲ್ವಾ, ಆ ಮ್ಯೂಸಿಕ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಕಾಣುತ್ತೆ. ಒಂದು ಮ್ಯೂಸಿಕ್, ಒಂದು ಎಫೆಕ್ಟ್ಸ್, ಇನ್ನೊಂದು ರೆಕಾರ್ಡ್. ರೆಕಾರ್ಡ್ ಅಂದರೆ ನೀವು ರೆಕಾರ್ಡ್ ಪ್ರೆಸ್ ಮಾಡಿದ ತಕ್ಷಣ 3, 2, 1 ಅಂತ ಬರುತ್ತೆ. ಅದು ಆನ್ ಆಗ್ತಾ ಇದ್ದಂಗೆ ನೀವು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರ ಜಸ್ಟ್ ಫೋನ್ನ ಹತ್ರ ಇಟ್ಕೊಂಡು ಮಾತಾಡ್ತಾ ಹೋಗಿ. ನಾನಿವಾಗ ತೋರಿಸ್ತೀನಿ. ಇವಾಗ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ 3, 2, 1. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಒಂದು ಕಪ್ ಕಾಫಿ ಜೊತೆಗೆ ನನ್ನ ದಿನ ಶುರುವಾಯಿತು ಅಂತ ಹೇಳಿ ಕಟ್ ಮಾಡಿ ಅಷ್ಟೇ. ಇವಾಗ ನನಗೆ ಅಲ್ಲಿಗಾದಮೇಲೆ ನನಗೆ ಮ್ಯೂಸಿಕ್ ಬರಬೇಕು. ಮ್ಯೂಸಿಕ್ ಹೇಗೆ ಕೊಡಬೇಕು ಅಂದರೆ ಜಸ್ಟ್ ನಾನು ತಿರ್ಗಾ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ, ತಿರ್ಗಾ ಮೈ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ, ನೆನ್ನೆ ನಾನು ಇನ್ಸ್ಟಾಲ್ ಮಾಡಿರೋಂಥ ಒಂದು ವೀಡಿಯೋ ನಾನು ತೋರಿಸಿದ್ದೆ ಅಲ್ವಾ, ಸಾಂಗು ಮ್ಯೂಸಿಕ್ಕು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಯೂಸ್ ಅಂತ ಕೊಡಿ. ಆದರೆ ನನಗೆ ಇಷ್ಟೊಂದು ಮ್ಯೂಸಿಕ್ ಬೇಡ, ಹಾಗಾಗಿ ನೀವು ಅದ್ರ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಎಡಿಟ್ ಅಂತ ತಗೊಳ್ಳಿ. ಆವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಮ್ಯೂಸಿಕ್ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಇದನ್ನು ಕೊಟ್ಟಿದ್ದಾರೆ. ಜಸ್ಟ್ ಅದನ್ನು ನಾವು ಈ ಥರ ಸಿಂಬಲ್ ಮಾಡಿಕೊಂಡ್ರೆ ಸಾಕು, ಎಡಿಟ್ ಮಾಡಿಕೊಂಡ್ರೆ ಸಾಕು. ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಆ ಮ್ಯೂಸಿಕ್ನ ಹಾಕ್ಕೊಳ್ಳೋದು. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಗಂಟ ಆ ಮ್ಯೂಸಿಕ್ ಬಂದಿದೆ. ಹಾಗಾಗಿ ನಾನಿವಾಗ ಅದನ್ನು ನಾನು ಶಾರ್ಟಾಗಿ ಮಾಡ್ಕೊಳ್ತೀನಿ. ನಿಮಗೆ ಮ್ಯೂಸಿಕ್ದು ವಾಲ್ಯೂಮ್ ಕಮ್ಮಿ ಬೇಕು ಅಂದ್ರೂ ಕೂಡ ನೀವು ಅದೇ ಆಪ್ಷನ್ಗೆ ಹೋಗಬೇಕು, ಎಡಿಟ್ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ನೀವು ಮಾಡ್ಕೊಳ್ಬೇಕು. ಇವಾಗ ಜೋರಾಗಿ ಬರ್ತಾ ಇರುತ್ತೆ ಮ್ಯೂಸಿಕ್, ನಿಮಗೆ ಕಮ್ಮಿ ಕೇಳಿಸ್ಬೇಕು, ಬ್ಯಾಕ್ಗ್ರೌಂಡು ನಿಮ್ಮ ಮಾತು ಕೇಳಿಸ್ಬೇಕು, ಹಾಗೆ ಮ್ಯೂಸಿಕ್ಕು ಕೇಳಿಸ್ಬೇಕು ಅಂದರೆ ತಿರ್ಗಾ ಆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಾಲ್ಯೂಮ್ 92% ಅಂತ ಇದೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ 31, 32, 25, 60 ಅಂತ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಮ್ಯೂಸಿಕ್ ಹೋಗ್ತಾ ಇರುತ್ತೆ, ನಿಮ್ಮ ಮಾತು ಕೂಡ ಕೇಳಿಸ್ತಾ ಇರುತ್ತೆ. ಸೊ ಮ್ಯೂಸಿಕ್ ಹಾಕೋದು ಗೊತ್ತಾಯಿತು. ಇವಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ, ನನ್ನ ಒಂದು ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ, ಅದಾದಮೇಲೆ ನಾನು ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ನೀವು ಈ ಒಂದು ಮ್ಯೂಸಿಕ್ ಆಪ್ಷನಲ್ಲೇ 2 ಇರುತ್ತೆ, ರೆಕಾರ್ಡ್ ಮತ್ತು ಮ್ಯೂಸಿಕ್ಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಇಷ್ಟು ನನ್ನ ವಾಯ್ಸು, ಹಾಗೆ ನೆಕ್ಸ್ಟ್ ನಾನು ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದೇ ಥರನೇ ಎಲ್ಲಿ ಮ್ಯೂಸಿಕ್ ಸ್ಟಾಪ್ ಮಾಡಿದ್ದೀರೋ ತಿರ್ಗಾ ರೆಕಾರ್ಡರ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು ನಮ್ಮೂರಲ್ಲಿರುವಂಥ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತಾಯಿದ್ದೀನಿ. ಅಷ್ಟೇ, ಜಸ್ಟ್ ಓಕೆ ಮಾಡಿ. ನೀವು ಹೇಳ್ಕೊಳ್ತಾ ಮಾತಾಡ್ಕೊಳ್ತಾ ಹೋಗಬೇಕು. ಇಷ್ಟೇ ಸಿಂಪಲ್ಲಾಗಿ ನಾವು ವಾಯ್ಸ್ ಮತ್ತು ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು. ನಿಮಗೆ ಇದು ಕೂಡ ಆಪ್ಷನ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು ನೀವು ಸ್ಟಿಕ್ಕರ್ಸ್ ಏನಾದರೂ ಹಾಕಬೇಕು ಅಂದ್ಕೊಂಡಿದ್ರೆ ಅದ್ರ ಪಕ್ಕನೇ ಸ್ಟಿಕ್ಕರ್ಸ್ ಅಂತ ಇದೆ. ಅದ್ರ ಮೇಲೆ ನಿಮಗೆ ಸ್ಟಿಕ್ಕರ್ಸ್ ಅಂತ ಹೋದರೆ ನೀವು ನೋಡ್ಬೋದು ಹಲವಾರು ಸ್ಟಿಕ್ಕರ್ಸ್ಗಳು ನಿಮಗೆ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಯೂಟ್ಯೂಬರ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ಬೇಕಾದರೆ ಸಬ್ಸ್ಕ್ರೈಬ್ ಇರುತ್ತೆ, ಲೈಕ್ ಇರುತ್ತೆ, ಫಾಲೋ, ಆ್ಯಡ್ ಮೀ, ಹೇಟು ಮತ್ತು ಲೈಕ್ಸ್ಗಳು, ಓಕೆ ಅನ್ನೋದು, ಹಾರ್ಟ್ ಇರುತ್ತೆ, ಎಲ್ಲ ಥರದ್ದು ಕೂಡ ಇರುತ್ತೆ. ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಆ ನಂತರ ಇದ್ರ ಮೇಲೆ ನಾನು ಏನಾದರೂ ಟೆಸ್ಟ್ ಅಂದರೆ ಏನಾದರೂ ಟೈಪ್ ಮಾಡಿ ಹಾಕಬೇಕು ಅಂದರೆ ಏನು ಮಾಡಬೇಕು, ನೆಕ್ಸ್ಟ್ ನೀವು ಟೆಸ್ಟಿಗೆ ಹೋಗಬೇಕು. ಟೆಸ್ಟಿಗೆ ಹೋಗಿ ಇದ್ರ ಮೇಲೂ ಕೂಡ T+ಟೆಸ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಏನಾದರೂ ಒಂದನ್ನು ಟೈಪ್ ಮಾಡಿ, ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ನಾನು ಟೈಪ್ ಮಾಡ್ತೀನಿ. ಇಲ್ಲಿ ನಿಮಗೆ ತುಂಬ ಹಲವಾರು ಆಪ್ಷನ್ಸ್ಗಳು ಕೂಡ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನಾನು ಆಲ್ಫಾಬೆಟ್ನ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು, ಓಕೆನಾ. ಇಲ್ಲ ಅಂದರೆ ಇದರಲ್ಲಿ ನಿಮಗೆ ಒಂಥರ ನೀವು ಈ ಥರ ಬರಬೇಕು ಅಂದರೆ ಸ್ಲ್ಯಾಡ್ ಆಗೋ ರೀತಿಯಾಗಿ, ಸೈಡಿಂದ ಬರೋ ರೀತಿಯಾಗಿ, ಮೇಲಿಂದ, ಆಮೇಲೆ ಕೆಳಗಿಂದ, ಈ ಥರ ಇದಕ್ಕೆ ಆಪ್ಷನ್ಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂಥರ ಡಾಟ್ ಥರ. ಡಾಟ್ನ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಆಪ್ಷನ್ಸ್ಗಳು ನಮಗೆ ಬರುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಟೈಪು ನೀವು ತಿರ್ಗಾ ಬ್ಯಾಕ್ ಸೈಡ್ ಬಂದರೆ ನಿಮ್ಗೆ ಅದು ಕಾಣಿಸಲ್ಲ. ಎಡಿಟ್ ಮೇಲೆ ಏನು ಮಾರ್ನಿಂಗ್ ಅಂತ ಮಾಡಿರ್ತೀರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡಿದರೆ ನಿಮ್ಗೆ ಅದು ಬರುತ್ತೆ. ಹಾಗೆ ನೀವು ಕಲರ್ಸ್ನು ಕೂಡ ಇಲ್ಲಿ ಚಾಯ್ಸ್ ಮಾಡ್ಬೋದು. ಇಲ್ಲಿ ಪ್ಲೇನ್ ಕಲರ್ಸ್ಗಳು ಕೊಟ್ಟಿರ್ತಾರೆ ಅದನ್ನು ಕೂಡ ತೊಗೊಳ್ಬೋದು. ಇಲ್ಲಾಂದರೆ ಕೆಳಗಡೆ ನಿಮಗೆ ಡಿಫ್ರೆಂಟಲ್ಲಿ ನಿಮಗೆ ರಿಟರ್ನಿಂಗ್ಗೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇದಕ್ಕೆ ಆಪ್ಷನ್ಗೆ ಏನು ತಕ್ಕನಾಗಿ ನಿಮಗೆ ಇಲ್ಲಿ ಆಪ್ಷನ್ಗಳು ಕೊಟ್ಟಿರ್ತಾರೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿದರೆ ಆಯಿತು. ಇದನ್ನು ನಾವು ನಮ್ಮ ವಿಡಿಯೋ ಕರೆಕ್ಟಾಗಿ ಕೂರಿಸ್ಬೇಕು ಅಂದರೆ ಜಸ್ಟ್ ಏನು ಟೈಪ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಹಿಂಗೆ ಕ್ಲಿಪ್ ಮಾಡಿಕೊಂಡು ನೀವು ಒಂದು ಸೈಡ್ಗೆ ಈ ಥರ ಮಾರ್ನಿಂಗ್ ಅನ್ನೋದನ್ನ ಹಾಕಿ ಓಕೆ ಮಾಡಿ. ಜಸ್ಟ್ ಇವಾಗ ನೋಡಿ ಪ್ಲೇ ಆಗಿ, ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಒಂದು ಕಪ್ ನನ್ನ ಒಂದು ವಾಯ್ಸ್ ಜೊತೆಗೆ ಆ ಒಂದು ಟೈಪಿಂಗ್ ಕೂಡ ಬರ್ತಾ ಇದೆ. ಓಕೆ ಅಂತ ಕೊಟ್ಟರೆ ಜಸ್ಟ್ ಅದ್ರ ಸಮೇತನೂ ಬರುತ್ತೆ.
ಹಾಗೆ ನೀವು ಇಲ್ಲೇ ಆಪ್ಷನ್ಗಳಿದೆ ನೋಡಿ, ಫಿಲ್ಟರ್ ಇದೆ. ನೀವು ಬೇಕಾದ್ರೆ ಫಿಲ್ಟ್ರ್ ಕೂಡ ಹಾಕೊಬೋದು, ಮತ್ತು ಕಲರ್ಸ್ ಕೂಡ ಎಫೆಕ್ಟ್ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಪಿನ್ ಅಂತ ಇದೆ. ಪಿನ್ ಅಂದರೆ ನೀವು ಒಂದು ವಿಡಿಯೋ ಮೇಲೆ ಒಂದು ಫೋಟೋ ಏನಾದರೂ ಹಾಕೋದು. ಇವಾಗ ನೋಡಿ ನಾನಿಲ್ಲಿ ಮಗ್ಗಿದೆ, ಮಗ್ಗನ್ನ ನಾನು ಈ ಫೋಟೋಗೆ ಒಂದು ಜಸ್ಟ್ ಹಿಂಗೆ ಪಿನ್ ಮಾಡುವಂಥದ್ದು. ಇವಾಗ ವಿಡಿಯೋ ಓಡ್ತಾ ಇರುತ್ತೆ, ನೀವೇನೋ ಒಂದು ಫೋಟೋಸ್ ತೋರಿಸ್ಬೇಕು, ಇಲ್ಲ ನಿಮ್ಮ ಒಂದು ಜ್ಯುವೆಲರಿ ಏನಾಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಈ ಥರ. ಹಾಗೆ ನಾನು ಇಲ್ಲೇನೋ ಮಾತಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಪಕ್ಕದಲ್ಲಿ ನನ್ನ ಫೋಟೋ ಬರಬೇಕು ಅಂದರೆ ಈ ಥರ ಇಲ್ಲಿ ನೋಡಿ, ಇಲ್ಲಿ ಪಿನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಫೋಟೋ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ಅದು ಬರುತ್ತೆ. ನೆಕ್ಸ್ಟ್ ಈ ಥರ ಪಕ್ಕದಲ್ಲಿ ನೀವು ಹಾಕ್ಕೊಂಡು ಸೇವ್ ಮಾಡಿಕೊಂಡ್ರೆ ಜಸ್ಟ್ ಅದು ಕೂಡ ಹಾಯಲ್ಲರೆ. ಸೊ ನಿಮ್ಗೆ ಇದಾಯಿತು. ಆಮೇಲೆ ಕಟ್ ಅಂದರೆ ಗೊತ್ತಾಯಿತು, ವೀಡಿಯೋಗಳನ್ನ ನೀವು ಕಟ್ ಮಾಡ್ಕೊಳ್ಳೋದು. ವಾಲ್ಯೂಮ್ ನಾನು ಹೇಳಿದ್ನಲ್ಲ, ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಸೌಂಡ್ ಕೇಳಿಸ್ಬಾರ್ದು ಅಂತ ವಾಲ್ಯೂಮ್ಗೆ ಹೋಗಿ ಅಲ್ಲಿ ಎಕ್ಸ್ಟ್ರಾ ವಾಲ್ಯೂಮ್ಗೆ ಡಿಲೀಟ್ ಮಾಡಿ. ಹಾಗೆ ಬ್ಯಾಕ್ಗ್ರೌಂಡ್ ಅಂದರೆ ನೀವು ವೀಡಿಯೋನ ಸೆಲೆಕ್ಟ್ ಮಾಡಿ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನೀವು ಕಲರ್ಸ್ ಈ ಥರ ಕೊಡ್ಬೋದು ಬ್ಯಾಕ್ಗ್ರೌಂಡ್ನ. ಇಲ್ಲಾಂದರೆ ಈ ಥರ ತುಂಬ ಹಲವಾರು ಬ್ಯಾಕ್ಗ್ರೌಂಡ್ ಡಿಸೈನ್ಸ್ಗಳು ಬರುತ್ತೆ, ನೀವು ಬೇಕಾದ್ರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅದು ಬೇಡ ಅಂದರೆ ನೀವು ಮಾಡಿರೋ ಅಂಥದ್ದನ್ನೇ ಐಟಮ್ನೇ ಅಲ್ಲಿ ಸ್ವಲ್ಪ ಲೈಟ್ ಡಾರ್ಕ್ ಆಗೋ ಥರ ತೋರಿಸುತ್ತೆ. ನೀವು ಬ್ಯಾಕ್ಗ್ರೌಂಡ್ನ ನೀವು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಅದು ಬ್ಯಾಕ್ಗ್ರೌಂಡ್. ಮತ್ತು ಸ್ಪೀಡ್, ಇವಾಗ ಈ ಒಂದು ವೀಡಿಯೋನ ನಾನು ಮಾರ್ನಿಂಗು ನಮ್ಮ ಫ್ಯಾಮಿಲಿ ಜೊತೆ ಕಾಫಿ ಕುಡಿತಾ ಇದ್ದೀವಿ. ಆ ಒಂದು ಸ್ಪೀಡನ್ನ ನಾನು ತುಂಬ ಲೆಂತಿಯಾಗಿದೆ, ನಾನು ಸ್ವಲ್ಪ ಶಾರ್ಟಾಗಿ ಮಾಡಬೇಕು ಅಂದರೆ ಸ್ಪೀಡ್ಗೆ ಹೋಗಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ನೀವು ಮುಂದೆ ಬಂದರೆ ಇದು ಸ್ಪೀಡು, ಹಿಂದೆ ಹೋದರೆ ಸ್ಲೋ, ಅಷ್ಟೇ. ಇಷ್ಟೇ ಇದರಲ್ಲಿ ಆಪ್ಷನ್ನು. ನೀವು ಮುಂದೆ ಒಂದು 1.50 ಅಂತ ಇಟ್ಟರೆ ಅದು ಸ್ಪೀಡಾಗಿ ಹೋಗುತ್ತೆ. ಜಸ್ಟ್ ಹಿಂದೆ 90, 80, 70 ಅಂತ ಏನಾದರೂ ನೀವು ರೇಷಿಯೋಸ್ ಪ್ರಕಾರ ಇಟ್ಟರೆ ಅದು ಸ್ಲೋಗೆ ವೀಡಿಯೋ ಓಡುತ್ತೆ. ನೀವು ಇಲ್ಲ ಕರೆಕ್ಟಾಗಿ ಬೇಕು ಅಂದರೆ 1ಗೆ ರೇಷಿಯೋಗೆ ಇಡಿ, ನೀವು ಕರೆಕ್ಟಾಗಿ ನಿಮಗೆ ಬರುತ್ತೆ ವೀಡಿಯೋ. ನೆಕ್ಸ್ಟ್ ನೀವೇನೋ ವೀಡಿಯೋಗೆ ಕ್ರಾಪ್ ಮಾಡಬೇಕು ಅಂದರೂ ಕೂಡ ಕ್ರಾಪ್ ಮಾಡ್ಕೊಳ್ಬೋದು. ಹಾಗೆ ನೀವೇನಾದರೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂಥರ ಚಿಕ್ಕ ಮಕ್ಕಳು ಥರ ವಾಯ್ಸ್ ಬರೋದಾಗಲಿ, ಈ ಥರದ್ದೇನೋ ನೀವು ಕೊಡಬೇಕು ಅಂತ ಆದರೆ ಅಲ್ಲಿ ಮ್ಯೂಸಿಕ್ಕು ಅಥವಾ ಬೇರೆ ಏನೂ ಇರಬಾರ್ದು. ನಿಮ್ಮ ವಾಯ್ಸ್ ಇದ್ದರೆ ಮಾತ್ರ ನೀವು ಆ ಥರ ಸ್ವಲ್ಪ ಒಂಥರ ಬೇರೆ ಟೋನ್ ವಾಯ್ಸ್ಗಳ್ನ ಕೊಡೋಕ್ಕೆ ಇಲ್ಲಿ ವಾಯ್ಸ್ ಎಫೆಕ್ಟ್ ಅಂತ ಇದೆ ನೋಡಿ, ಅದನ್ನು ಕೊಡ್ಬೋದು. ಇವಾಗ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ, ಅದು ಬರ್ತಾಯಿಲ್ಲ. ಯಾಕೆ ಅಂದರೆ ಆಡಿಯೋ ಇಲ್ಲ, ಆ ಒಂದು ವೀಡಿಯೋಗೆ ಆಡಿಯೋ ಇಲ್ಲ, ಹಾಗಾಗಿ ಅದು ಬರ್ತಾಯಿಲ್ಲ. ನೀವು ಬೇಕಾದರೆ ಈ ಒಂದು ಜಾಗಕ್ಕೆ ರೀಪ್ಲೇಸ್, ಬೇರೆ ಯಾವುದಾದ್ರೂ ವೀಡಿಯೋ ಹಾಕಂಗಿದ್ರೆ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವೇನಾದ್ರು ರೊಟೇಟ್ ಮಾಡೋ ಹಾಗಿದ್ರೆ ವೀಡಿಯೋನ ರೊಟೇಟ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಇನ್ನೊಂದು ಅಂದರೆ ಸೈಡು, ಅಂದರೆ ಈ ಸೈಡ್ ಇರೋದನ್ನ ಈ ಕಡೆ ಸೈಡ್ ಬಾರ್ದು, ಲಿಫ್ಟ್ ಅಂದರೆ ಬೇರೆ ಬೇರೆ ಇದಕ್ಕೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ಬರುತ್ತೆ. ಸೊ ನೀವು ಹೇಳಿದ್ದಂಥ ಒಂದಿಷ್ಟು ಪಾಯಿಂಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಇವಾಗ ಒಂದು ವೀಡಿಯೋಗೆ ನಾವು ಏನೇನು ಹಾಕ್ಕೊಬೇಕು, ಟೈಪು ಮತ್ತು ಮೆಸೇಜು ನೀವೇನೋ ಕೊಡೋ ಹಾಗಿದ್ರೆ ಟೈಪ್ ಮೂಲಕ ನೀವು ಕೊಡ್ಬೋದು. ಇವಾಗ ಹೈಲೈಟ್ಸ್ ಕೇಳಿದರೆ ಹೇಗೆ ಹಾಕೋದು ಅಂತ ತುಂಬಾ ಸುಲಭ. ನೀವು ಇವಾಗ ಎಲ್ಲ ಎಡಿಟ್ ಮುಗಿಸಿದ ಮೇಲೆ ಲಾಸ್ಟ್ಗೆ ನೀವು ಹೈಲೈಟ್ಸ್ನ ಹಾಕಿ. ಹೇಗೆ ಅಂದರೆ ಇಲ್ಲಿ ಒಂದು ರೆಡ್ ಆ್ಯಂಡ್ ಒಂದು ಆರೆಂಜ್ ವೈಟಲ್ಲಿ ಪ್ಲಸ್ ಅಂತ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ವೀಡಿಯೋ ಮತ್ತು ಫೋಟೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ವೀಡಿಯೋಸ್ಗೆ ಹೋಗಿ ಜಸ್ಟ್ ಇವಾಗ ನಾನು ಒಂದು ಕಾಫಿದು ಕ್ಲಿಕ್ ಮಾಡ್ಕೊತೀನಿ, ಓಕೆ ಮಾಡ್ತೀನಿ. ಜಸ್ಟ್ ಅದೇ ಥರನೇ ಅದನ್ನು ಒಂದು ಸಣ್ಣದಾಗಿ ಈ ಥರ ಮಾಡ್ಕೊಳ್ಳಿ. ನಾನು ಇನ್ನೊಂದು ಯಾವುದಾದ್ರೂ ಮಾಡ್ತೀನಿ. ಅದೇ ಥರನೇ ಸಣ್ಣದಾಗಿ ಒಂದು 2 ನಿಮಿಷ 1 ನಿಮಿಷ ಅದು ನಿಮಗೆ ಕಾಣಿಸ್ಬೇಕು, ಆ ಥರ ನೀವು ಮಾಡ್ಕೊಳ್ಳಿ. ಜಸ್ಟ್ ಇಷ್ಟೇ. ಆ್ಯಂಡ್ ಇದಕ್ಕೆ ನೀವು ಇಲ್ಲಿ ಏನಂದರೆ ಇವಾಗ ನಿಮ್ಮ ಚಾನಲ್ ಏನಾದರೂ ಬರಬೇಕು ಅಂದರೆ ಹೆಸರು ಬರಬೇಕು, ನಿಮ್ಮ ಫೋಟೋ ಬರಬೇಕು ಅಂತ ಹಾಕಿದರೆ ಜಸ್ಟ್ ಬ್ಲ್ಯಾಂಕ್ ಮೇಲೆ ಹೋಗಿ ಬ್ಲ್ಯಾಕ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಪಿನ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಪಿನ್ಗೆ ಹೋಗಿದ ತಕ್ಷಣ ನೀವು ಯಾವುದಾದ್ರೂ ಒಂದು ಫೋಟೋನೋ ಇಲ್ಲ ಏನಾದರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಫೋಟೋ ಇಲ್ಲ, ಸೊ ಹಾಗಾಗಿ ನಾನು ಫೋಟೋ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಮಾಡಿ. ಜಸ್ಟ್ ಇಲ್ಲ ನೀವು ಟೈಪ್ ಮಾಡ್ತೀನಿ ಅನ್ನಂಗಿದ್ರೆ ಟೈಪ್ ಕೂಡ ಮಾಡ್ಬೋದು. ನಾನಿಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಟೈಪ್ ಮಾಡ್ತೀನಿ. ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅದನ್ನು ನೀವು ಇಲ್ಲೇ ಸೆಟ್ ಮಾಡ್ಕೊಳ್ಳಿ, ಓಕೆ ಕೊಡಿ. ಜಸ್ಟು ಓಕೆ ಕೊಟ್ಟರೆ ನಿಮ್ಗೆ ಅಲ್ಲೂ ಕೂಡ ಒಂದಿಷ್ಟು ಇದನ್ನು ಬರುತ್ತೆ. ಸೊ ಇವಾಗ ನೋಡ್ಬೋದು, ಇಲ್ಲಿ ನಾನು ಹೈಲೈಟ್ಸ್ ಅಂತ ನೀವು ಹಾಕಬೇಕು ಅಂತ ಅಂದರೆ ಜಸ್ಟ್ ಟೈಪ್ ಮೇಲೆ ಹೋಗಿ ಟೈಪ್ನ ಪ್ರೆಸ್ ಮಾಡಿ ಹೈಲೈಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಓಕೆ ಕೊಡಿ. ಓಕೆ ಕೊಟ್ಟು ನಿಮಗೆ ಅದು ಎಲ್ಲಿ ಬೇಕು ಅಂತ ಅಂತೀರೋ ಅಲ್ಲಿಗೆ ಅದನ್ನು ಕೂರಿಸ್ಬಿಟ್ಟು ಓಕೆ ಕೊಟ್ಟರೆ ನೀವು ನೋಡ್ಬೋದು
ಹೈಲೈಟ್ಸ್ ಜೊತೆಗೆ ಬರ್ತಾ ಇದೆ. ಜಸ್ಟ್ ನಿಮ್ಮ ಚಾನಲ್ಲು ಕೂಡ ಬರುತ್ತೆ, ಹಾಗೆ ನಾವು ಕೊಟ್ಟಿರುವಂಥ ನೆಕ್ಸ್ಟ್ ವಿಡಿಯೋನು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ನಾನು ಇಲ್ಲಿರೋವಂಥ ಎಲ್ಲ ಆಪ್ಷನ್ಸು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಒಂದು ಬಿಗಿನ್ನಿಂಗಾಗಿ ಹೇಗೆ ಒಂದು ಚಿಕ್ಕದಾಗಿ ಎಡಿಟ್ ಮಾಡೋದು ಅಂತ ನನ್ನ ಕಡೆಯಿಂದ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಎಷ್ಟು ಸಿಂಪಲ್ಲಾಗಿ ತುಂಬಾ ತಲೆ ಟೆನ್ಷನ್ ಮಾಡ್ಕೊಳ್ಳೋದೇ ಇಲ್ಲ, ಹೇಗೆಲ್ಲ ಎಡಿಟ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನೀವು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.